ಅವ್ರು ದುಡ್ಡು ಕೊಟ್ಟರೆ ನಾನು ತಿನ್ಕ ಚೆನ್ನಾಗಿರ್ಬೇಕಾಯ್ತು. ದವ್ರು ತಿನ್ನಲ್ಲ ದುಡ್ಡು. ಹೌದು. ಯಾಕಂದ್ರೆ ನಾನು ಇರೋದೇ ಹೋಗ್ಬಿಡ್ತೀನಿ, ದವ್ರು ತಿನ್ನಲ್ಲ ದುಡ್ಡನ್ನ. ನಾವು ಅವ್ರು ಕೊಟ್ಟದ್ದು ಆ ದುಡ್ಡು ತಕ್ಕ ನಾವೇ ತಿನ್ನೋದು. ನನಗೆ ಅದು ಬೇಕಾಗಿಲ್ಲ. ನಾವು ಅವ್ರ ಜೀತ ನಾವು ಸೇವೆ ಮಾಡೋಕ್ಕಿರೋದು. ನಾವು ಸೇವೆ ಮಾಡ್ಕೊಂಡಿರ್ತೀವಿ. ನಾವು ಸೇವಕರಾಗಿರ್ಬೇಕು. ನನಗೆ ದುಡ್ಡು ತಗೊಬಂದು ಸಿರಿ ಸಂಪತ್ತು ಬೆಳೆದ್ಬಿಟ್ರೆ ನಾನು ಜನ ಮರ್ತು ಬಿಡ್ತೀನಿ. ಈ ದೇವಸ್ಥಾನಕ್ಕೆ ಬಂದವರು 5 ಸರಿ ತಡೆ ಓಡಿಸ್ಬೇಕು. ಯಾಕೆ 5 ಸರಿ ತಡೆ ಓಡಿಸ್ಬೇಕು ಅಂತ? ಯಾಕೆ ಅಂತಂದ್ರೆ 5 ಸತಿ ಅಂದರೆ ಅವ್ರಿಗೇನಾರ ಸಮಸ್ಯೆ ದೊಡ್ಡದಾಗಿದ್ರೆ, ಅವ್ರು ಕಠಿಣಾಗಿ ಯಾರ್ಯಾರ ಒಂದು ದೃಷ್ಟಿಗಳ ಕಣ್ಣಲ್ಲಿದ್ದರೆ ಅದರ ಒಂದಲ್ಲಿ ಪರಿಹಾರ ಆಗಿರಲ್ಲ. ಅತಿಯಾಗಿ ಅವ್ರಿಗೆ ನೋವು ಸ್ಟಾರ್ಟ್ ಆಗಿ ಮನೇಲಿ ಸಮಸ್ಯೆ ಇದ್ದರೆ 7ನೇದಕ್ಕೆ ಪರಿಹಾರ ಆಗಿರಲ್ಲ. ಅದಕ್ಕೆ 3ನೇದಕ್ಕೆ ತಕ್ಕತ್ತಲ್ಲ. ಅಮ್ಮ ಒಂದ್ಸತಿ ಅವ್ರಿಗೆ ಮನಸ್ಸಿರಲ್ಲ. ಅಂದರೆ ಭಕ್ತಿಲಿ ಯಾರು ಬೇಡ್ಕೊಂಡು ಹೋಗಿರ್ತಾರಲ್ಲ, ಮನಸ್ಸು ಅವ್ರು ಪೂರ್ತಿ ಇದ್ದರೆ ಒಂದೇವರೆ ಸಾಕು ಅವ್ರಿಗೆ. ಯಾರು ಅವಳು ಮೊರೆ ಆಗಿದೆಯಾ ಅವ್ರಿಗೆ ಮನಸ್ಸು ಕೊಡದೆ 2 ಗ್ಯಾನ್ದಲ್ಲಿ ಹೋಗಿರೋರಿಗೆ ಇಡ್ತಿರಲ್ಲ ಅವಳು ತಗೊಳ್ಳೋದಿರಲ್ಲ ತಾಯಿಗೆ. ನಾವು ಎಷ್ಟು ಮನಸ್ಸು ಪ್ರೀತಿ ಪಡ್ತೀವಿ ಅಷ್ಟೇ ಅವಳು ತಾಯಿ ಮೇಲೆ ನೆಮ್ಮದ್ರೆ ಅವಳು ತೆಗಿತಾರೆ. ಯಾರಿಗೂ ಇಲ್ಲಿ ಅವಳು ಯಾವುದನ್ನು ಕೇಳಲ್ವಲ್ಲ. ಅದಕ್ಕೆ ಹೋಗಿ ಅವಳು 5 ವಾರ ನನ್ನ ಬಳಿ ಸುತ್ತಿ ನಡೆಸ್ಕೋಗಿ ಅಂತ ಪ್ರಶ್ನೆ ಕೊಟ್ಟಿರೋದು. ಯಾರಿಗೂ ದುಡ್ಡು ಚಿನ್ನ ಇವೆಲ್ಲನೂ ಕೇಳಲ್ಲ. ಇಲ್ಲಿ ಯಾರ್ಕನೂ ಕೂಡ ಅಷ್ಟೇ ನಾವು ಚಿನ್ನ ದುಡ್ಡು ಯಾವುದನ್ನೂ ಒಪ್ಕೋಬೇಡಿ ಅಂತಲೇ ಬೇಡ ಹೇಳೋದು. ನೀವು 1 kg ಅಕ್ಕಿ ಹಾಕಿ ತಗೊಂಡು ಪ್ರಸಾದ ಮಾಡಿ 4 ಜನಕ್ಕೆ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಅದೇ ಥರ ನಾವು ನುಡಿಸ್ತಾ ಇದ್ದೀವಿ. ಇಲ್ಲಿ ನೀವು ಅದು ತಗೊಂಡು ತಾಯಿಗೆ ಒಂದು ಮಳ್ಸಿರೋ ಉಳಿಸ್ಬೋದು, ಇಲ್ಲ ಒಂದು ಕೈಲಿ ಒಂದು ಗೆಂಡೂರು ಹೂವು ಆಗ್ಬೋದು, ಒಂದು ಅರ್ಧ ಮಾರು ಹೂ ತಂದು ಹಾಕ್ಬೋದು. ಇಷ್ಟಕ್ಕೆ ನೀವು ಒಪ್ಕೋಬೇಕು ಹೊರ್ತು ನೀವು 1 ಲಕ್ಷ ಗಂಟ್ಲಿ 5,000 10,000 1,000 ಇವೆಲ್ಲ ಅರ್ಕ ಒಪ್ಕೋಬೇಡಿ. ಈ ಥರ ದುಡ್ಡು ಹಣ ಅಂತ ನೀವು ಒಪ್ಕೋಬೇಡಿ. ಇದು ಎದ್ದವರು ದುಡ್ಡು ಕೇಳಲ್ಲ ಅಂತ ನಾವು ಹೇಳಿದ್ದೀವಿ. ಇದನ್ನು ಕೆಲವು ಜನಕ್ಕೆ ದೇವಸ್ಥಾನದ ಕಡೆಯಲ್ಲಿ ದುಡ್ಡು ಒಪ್ಕೊಳ್ಳಿ, ಚಿನ್ನ ಒಪ್ಕೊಳ್ಳಿ, ಹೆಣ್ದವರು ಮಾಂಗಳಿ ಒಪ್ಕೊಳ್ಳಿ, ಇವೆಲ್ಲ ಅವಳು ತಾಯಿಗೆ ಮಾಂಗಳಿ ಇಲ್ಲದೆ ಕೇಳಲ್ಲ. ಯಾವುದೂ ಇಲ್ಲಿ ಸರ್ವ ಜನಕ್ಕೆ ನಾವು ಅದನ್ನು ಕೇಳ್ತಾ ಇದ್ದೀವಿ. ನಾವು ಇದಕ್ಕೆಲ್ಲನೂ ನಾವು ಕೇಳ್ಕೊತಾ ಇದ್ದೀವಿ. ಮತ್ತೆ ಏನು ಕೊಡ್ಬೋದು ಇಲ್ಲಿ ಭಕ್ತಾದಿಗಳು ಇಲ್ಲಿ ಬಂದವರು ಪ್ರಸಾದ ಮಾಡಿಸ್ಬೇಕು ಹೊರತು 4 ಜನಕ್ಕೆ ಅವ್ರು ಹೆಂಗೆ ಬಂದು ತುಂಬ ನಗುತ್ತ ಅವ್ರು ಸಂತೋಷ ಆದಾಗ ಇಲ್ಲಿ 4 ಜನನೂ ಅವ್ರು ಕೊಟ್ಟು ತುಂಬಿಸಿ ಸಂತೋಷ ಪಡಿಸ್ಬೇಕು ಹೊರತು ಇನ್ನೇನು ಪಡಿಸೋಕ್ಕಾಗಲ್ಲ. ಅಂದರೆ ಅನ್ನದಾನ ಒಂದು ಮಾಡಬೇಕು. ತಾಯಿಗೆ ಒಂದು ಮಳಿಸಿರು ತಂದು ಉಡಿಸ್ಬೋದು. ಅಷ್ಟು ಬಿಟ್ಟರೆ ನೇನು ಮಾಡಿಸೋದಿಲ್ಲ. ಮತ್ತೆ ಯಾವತ್ತೆಲ್ಲ ಓಪನ್ ಇರುತ್ತೆ ಕ್ಷೇತ್ರ? ಇದು ಯಾವಾಗಲೂ ಸೋಮವಾರ ಒಂದು ದಿವಸ ಬಿಟ್ಟು ಎಲ್ಲ ದಿವಸ ಕ್ಷೇತ್ರ ಓಪನ್ ಇರ್ತದೆ. ಬೆಳಿಗ್ಗೆ 10ರಿಂದ ಸಾಯಂಕಾಲ 6 ಗಂಟೆ ಇರುತ್ತೆ. ಮಂಗಳವಾರ ಶುಕ್ರವಾರ ಮಾತ್ರ 11:30 ಮೇಲೆ ಸ್ಟಾರ್ಟ್ ಆಗುತ್ತೆ. ಹುಣಸೂರು ತಾಲೂಕು, ಅಣಗೂರು ರಸ್ತೆ, ಕೋಡ್ಲೂರು, ಲಕ್ಷ್ಮೀಪುರ.